ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರಮ್ಮನು ವ್ಲಾಗ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನ್ನ ಕ್ಲೌಡ್ ಕಿಚನಲ್ಲಿ ಏನೆಲ್ಲ ಆರ್ಡರ್ಸ್ ಬಂದಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫಸ್ಟ್ ಮೊದಲನೇದಾಗಿ ಬ್ರೇಕ್ಫಾಸ್ಟ್ಗೆ ಅವರೆಕಾಳು ಉಪ್ಪಿಟ್ಟು ಮಾಡ್ತಿದ್ದೆ. ಮತ್ತೆ ಕೇಸರಿ ಬಾತ್ ಕೂಡ ಇಟ್ಟಿದೆ, ಉಪ್ಪಿಟ್ಟು ಕೇಸರಿ ಬಾತು. ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಸೊ ಅದಕ್ಕೇನೆ ಅವರೆಕಾಳು ಉಪ್ಪಿಟ್ಟು ಮಾಡೋದಕ್ಕೆ ನಾನು ಎಷ್ಟು ಜನ ಅಂತ ನೋಡ್ಬಿಟ್ಟು ರವೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಒಂದು ಬಾಣಲೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಅಂದರೆ ಜನನ ನೋಡಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ ಕಾದ ನಂತರ ಸಾಸಿವೆ ಮತ್ತು ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಇದ್ರೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇವಾಗ ನಾನು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಒಂದು ಹಿಡಿ ಆಗೋಷ್ಟು ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆದ ನಂತರ ನಾನು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಕೆಲವರು ಜೀರಿಗೆ ಹಾಕ್ತಾರೆ, ಬಟ್ ನನಗೆ ಇದು ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಎಸಿಡಿಟಿ ಆಗಲ್ಲ ಅಂತ. ಹಾಗೆ ನೋಡಿ, ನಾನು ಕಟ್ ಮಾಡಿ ಇಟ್ಕೊಳ್ಳೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಂಥ ಈರುಳ್ಳಿನ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ತುಂಬ ಆರ್ಡರ್ಸ್ ಅಂತ ಏನಿರಲಿಲ್ಲ, ಅಂದರೆ ಇತ್ತು, ಬಟ್ ಅದೇ ಒಂದು 5 ಮೆಂಬರ್ಸಿಗೆ ಅಷ್ಟೇ ಇತ್ತು. ಸೊ ಅದಕ್ಕೆ ಇಷ್ಟು ಕ್ವಾಂಟಿಟಿಲಿ ಮಾಡ್ತಾ ಇರೋದು ನಾನು ಉಪ್ಪಿಟ್ಟನ್ನ. ಹಾಗೆ ನೋಡಿ, ಇದು ಕಟ್ ಮಾಡಿ ಇಟ್ಕೊಳ್ಳೋ ತರಕಾರಿ ಕೂಡ ಹಾಕ್ಕೊತಾ ಇದ್ದೀನಿ. ಬೀನ್ಸು ಮತ್ತು ಕ್ಯಾರೆಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಇತ್ಕಿದವರೆ ಬೇಳೆನ ಬೇಯಿಸಿಟ್ಕೊಂಡಿದ್ದೆ, ಒಂದು ಬೌಲ್ ಆಗೋಷ್ಟು, ಅದನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಸಬ್ಬಸಿಗೆ ಸೊಪ್ಪು, ನೀವು ಅವರೆಕಾಳು ಹಾಕಿದಾಗ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಉಪ್ಪಿಟ್ಟು ಕೂಡ. ಒಂದು ಹಿಡಿ ಆಗೋಷ್ಟು ನಾನು ಸಬ್ಬಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಆ ಹಸಿ ವಾಸನೆ ಹೋಗೋಷ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಈ ಅವರೆಕಾಳು ಜೊತೆ ಸಬ್ಬಸಿಗೆ ಸೊಪ್ಪು ಸೇರಿದಾಗ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ಸಬ್ಬಸಿಗೆ ಸೊಪ್ಪು ಮತ್ತು ಅವರೆಕಾಳಿಂದು ಸಾಂಬಾರು ಆಗಿರ್ಬೋದು, ಅಥವಾ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಈ ಥರ ಸೀಸನಲ್ಲಿ ನಾನು ಇದನ್ನ ಯೂಸ್ ಮಾಡ್ತೀನಿ. ಇವಾಗ ನೋಡಿ, ನೀರನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ನಾನು ಎಷ್ಟು ರವೆ ತೊಗೊಂಡಿದ್ದೆ ಅದರ ಮೆಜರ್ಮೆಂಟ್ ಮೇಲೆ ಕರೆಕ್ಟಾಗಿ ಹಾಕ್ತಾ ಇರೋವಂಥದ್ದು. ಅಂದರೆ 1 ಕಪ್ ರವೆಗೆ ನಾನು 2.5 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊತೀನಿ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ, ಆ ಥರ ಉಪ್ಪಿಟ್ಟನ್ನ ಮಾಡ್ತೀನಿ. ನೋಡಿ, ಇವಾಗ ನೀರು ಮಳ್ತಾ ಇದೆ ಅಲ್ವಾ, ಅಂದರೆ ಕುದ್ದಿದೆ ಅಲ್ವಾ. ಇವಾಗ ನಾನು ಹುರಿದಿಟ್ಕೊಂಡಿರೋಂಥ ರವೆನ ಹಾಕ್ಕೊತಾ ಇದ್ದೀನಿ. ಈ ಥರ ಕೈ ಬಿಡ್ದೇನೆ ಈ ಥರ ಕೈ ಆಡಿಸ್ತಾ ಹೋಗ್ಬೇಕು. ಇದು ಸ್ವಲ್ಪ ಮೀಡಿಯಂ ರವೆ ಆಗಿರೋದ್ರಿಂದ ಗಂಟಾಗೋ ಚಾನ್ಸಸ್ ಇರುತ್ತೆ, ಅದಕ್ಕೇನೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬಂದರೆ ಗಟ್ಟಿ ಆಗ್ತಾ ಬರುತ್ತೆ. ಹಾಗೇನಾದರೂ ನಿಮಗೆ ನೀರು ಬೇಕು ಅಂದರೆ ಬಿಸಿನೀರು ಕೂಡ ಇಟ್ಕೊಂಡಿದ್ರೆ ಪಕ್ಕದಲ್ಲಿ ಬೇಗ ಆಗೋಗುತ್ತೆ ಉಪ್ಪಿಟ್ಟು. ನಾನು ಆ್ಯಕ್ಚುಲಿ ಕಾಯಿಸಿರೋ ನೀರನ್ನೇ ಹಾಕ್ಕೊಳ್ಳೋದು, ಬೇಗ ಉಪ್ಪಿಟ್ಟಾಗುತ್ತೆ ಅಂತ. ಅಂದರೆ ತುಂಬ ತಣ್ಣೀರನ್ನ ಹಾಕ್ಬಿಟ್ಟು ಕಾಯಿಸಲ್ಲ, ಬಿಸಿ ನೀರನ್ನ ಹಾಕ್ಬಿಟ್ಟು ಮಾಡಿದ್ರೆ ನಿಮಗೆ ಉಪ್ಪಿಟ್ಟು ತುಂಬ ಟೇಸ್ಟ್ ಬರುತ್ತೆ. ಹಾಗೆ ಒಂದು ಅರ್ಧ ಭಾಗ ಆಗೋಷ್ಟು ನಾನು ನಿಂಬೆ ಹುಳಿನ ಹಿಂಡ್ಕೊಂಡಿದ್ದೀನಿ. ನೋಡಿ, ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿ, ತಳ ಬಿಡ್ತಾ ಬರಬೇಕು ಫುಲ್ಲು. ಸ್ವಲ್ಪ ನೀರು ಬೇಕನ್ಸಿದ್ರೆ ಹಾಕೋಬೋದು, ಬಟ್ ನಾನು ಕನ್ಸಿಸ್ಟೆನ್ಸಿ ಮೀಡಿಯಮ್ ಆಗಿ ಮಾಡಿರ್ತೀನಿ. ತುಂಬ ತೆಳುಗೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಆ ಥರ ಮಾಡ್ತೀನಿ ನಾನು ಉಪ್ಪಿಟ್ಟನ್ನ. ಇವಾಗ ಲಾಸ್ಟಲ್ಲಿ ಕಾಯಿ ತುರಿನ ಉದುರಿಸ್ತಾ ಇದ್ದೀನಿ. ನೋಡಿ, ಒಂದು ಹಿಡಿ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಸೊ ಮನೆಯಲ್ಲಿ ನೀವು ಕೂಡ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುವಂಥ ಉಪ್ಪಿಟ್ಟಿದು. ಈ ಅವರೆಕಾಳು ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತಲ್ವಾ. ಹಾಗೆ ಇದಕ್ಕೆ ಕಾಂಬಿನೇಷನ್ ಅಂತ ನಾನು ಉಪ್ಪಿಟ್ಟು ಮಾಡಿದಾಗ ಕೇಸರಿ ಬಾತ್ ಮಾಡೇ ಮಾಡ್ತೀನಿ. ಕೇಸರಿ ಬಾತ್ ಮಾಡಲಿಕ್ಕೆ ನಂದಿನಿ ತುಪ್ಪನ ತೊಗೊಂಡಿದ್ದೀನಿ. ತುಪ್ಪ ಒಂದು ಅಂದರೆ ರವೆ ಎಷ್ಟು ಹಾಕೋತೀನಿ ಅದ್ರ ಮೇಲೆ ಡಿಪೆಂಡು. ಒಂದು 5 ಮೆಂಬರ್ಸಿಗೆ ಅಂತ ಮಾಡ್ತಾ ಇರೋವಾಗ ನಾನಿವಾಗ ತೊಗೊಂಡಿರೋದು ತುಪ್ಪ ಒಂದು 1/4 kg ತುಪ್ಪದಲ್ಲಿ ಅದರಲ್ಲಿ ಸ್ವಲ್ಪ ಒಂದು ಅರ್ಧ ಭಾಗವಷ್ಟು ಫಸ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಗೋಡಂಬೆ ಮತ್ತು ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನೋಡಿ ಈ ಥರ ಉಬ್ಬಿ ಬರಬೇಕು. ದ್ರಾಕ್ಷಿ ಕೂಡ ಎಲ್ಲ ಉಬ್ಬುತ್ತಲ್ವ. ಹಾಗೆ ಗೋಡಂಬೆ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾನು ಒಂದು ಬೌಲ್ಗೆ ಎತ್ತಿಟ್ಕೋತೀನಿ ಇದನ್ನು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈ ಥರ ಉಬ್ಬಿ ಬಂದಿದೆ ಅಲ್ವಾ. ಇವಾಗ ನಾನು ಒಂದು ಬೌಲ್ಗೆ ಎತ್ತಿಟ್ಕೋತೀನಿ. ಈಗ ಅದೇ ತುಪ್ಪಕ್ಕೆ ನಾನು ಇವಾಗ ಕಾಯ್ದಿರೋ ತುಪ್ಪಕ್ಕೆ ನಾನು ರವೆನ ಹಾಕೊತಾ ಇದ್ದೀನಿ. ನೋಡಿ, ಇದು 1 ಕಪ್ಪಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು 5 to 6 ಮೆಂಬರ್ಸ್ ಆದ್ರೂ ತಿನ್ಬೋದು, ಅಷ್ಟು ಆಗುತ್ತೆ ಇದು. ನೋಡಿ, ನಾನು ನೀರು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೆ. ನಾನು ಮಾಡ್ತಿರೋದು ಬೆಲ್ಲದ ಕೇಸರಿ ಬಾತು. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಲೇಬೇಕು, ನಾನು ಆದಷ್ಟು ಶುಗರ್ನ ಅವಾಯ್ಡ್ ಮಾಡ್ತೀನಿ, ಬೆಲ್ಲದ ಕೇಸರಿ ಬಾತನ್ನ ಕೊಡ್ತಾ ಇದ್ದೀನಿ. ಒಂದೊಂದು ದಿನ ಶುಗರ್ದು ಕೊಡ್ತೀನಿ, ಬಟ್ ಆಲ್ಮೋಸ್ಟ್ ಬೆಲ್ಲದೇ ಕೇಸರಿ ಬಾತ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ತಿನ್ನಬೇಕು, ಸೊ ಬೇರೆಯವರು ಅದನ್ನೇ ತಿನ್ನಲಿ ಅಂತ. ಯಾಕಂದರೆ ಸಕ್ಕರೆದು ಬೇಕಂದರೆ ಆರ್ಡ್ರ್ ಮಾಡಿದ್ರೆ ಮಾತ್ರ ಮಾಡಿಕೊಡ್ತೀನಿ. ಸೊ ಈ ಥರ ಮಾಡ್ತಾ ಇರೋಂಥದ್ದು ನಾನು ನನ್ನ ಕ್ಲೌಡ್ ಕಿಚನಲ್ಲಿ.
ಹಾಗೆ ನೋಡಿ ನಾನು ಕುಟ್ಟಿಟ್ಕೊಂಡಿರುವಂಥ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊತ ಇವಾಗ ಬೆಲ್ಲ ನೀರು ಎಲ್ಲ ಕಾಸಿಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪನೂ ಗಂಟು ಇಲ್ದಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಹಾಕಿರೋದ್ರಿಂದ ನಿಮಗೆ ಗಂಟಾಗೋ ಚಾನ್ಸಸ್ ಇರಲ್ಲ, ಯಾಕಂದರೆ ನಾನು ಬೆಲ್ಲ ನೀರಿಗೆ ಹಾಕಿ ಕಾಯಿಸಿಟ್ಕೊಬಿಟ್ಟಿರ್ತೀನಲ್ವಾ, ಸೊ ಅದಕ್ಕೆ ಗಂಟು ಆಗಲ್ಲ. ನೋಡಿ ಈ ಥರ ಗಟ್ಟಿಯಾಗಿ ಆಗಿದೆ. ಇದಕ್ಕೆ ನಾನು ಇವಾಗ ನಾನು ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಈ ಬೆಲ್ಲದ ಕೇಸರಿ ಬಾತು. ಇದೊಂಥರ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ, ಆ ಥರ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಬೆಲ್ಲದ ಕೇಸರಿ ಬಾತು. ಹೆಲ್ದಿಯಾಗಿ ಕೂಡ ಇರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ರೆಡಿ ಆಗಿದೆ ನನ್ನ ಬೆಲ್ಲದ ಕೇಸರಿ ಬಾತು. ಕಸ್ಟಮರ್ ಕೂಡ ತುಂಬಾ ಖುಷಿಪಟ್ಟರು ಈ ಕೇಸರಿ ಬಾತ್ನ ತಿಂದು. ಹಾಗೆ ಮಧ್ಯಾಹ್ನದ ಲಂಚ್ಗೆ ನಾನು ರಾಗಿ ರೊಟ್ಟಿ ಮತ್ತು ರೈಸು, ಸಾಂಬಾರು, ಪಲ್ಯ ಮಾಡ್ತಾ ಇದ್ದೆ. ದಿನ ರಾಗಿ ಮುದ್ದೆ ಕೊಟ್ಟು ಅವ್ರಿಗೂ ಬೋರ್ ಆಗಿರುತ್ತೆ, ಸೊ ಇನ್ನೂ ಚೇಂಜಸ್ ಮಾಡೋಣ ಅಂದ್ಬಿಟ್ಟು ರಾಗಿ ರೊಟ್ಟಿನ ಮಾಡ್ತಾ ಇದ್ದೆ. ಹಾಗೆ ರಾಗಿ ರೊಟ್ಟಿ ಆದಮೇಲೆ ನಾನು ವೈಟ್ ರೈಸ್ ಕೊಡ್ತಾ ಇದ್ದೆ. ಸೊ ಯೂಶ್ವಲಿ ಎಲ್ಲರೂ ಇಲ್ಲೆಲ್ಲ ವೈಟ್ ರೈಸ್ ತಿನ್ನೋದು, ಬಟ್ ನಾನು ಊರಕ್ಕಿ ಯೂಸ್ ಮಾಡ್ತೀನಿ. ಸ್ವಲ್ಪ ಕೆಂಪಗಿರುತ್ತೆ, ನಮ್ಮ ಮನೆಯಲ್ಲೇ ಬೆಳೆಯುವಂಥ ಅಕ್ಕಿ ಇದು. ಈ ಅಕ್ಕಿ ಆ್ಯಕ್ಚುಲಿ ಒಬ್ಬರು ಕಸ್ಟಮರ್ನ ಕೇಳಿದೆ, ಸರ್ ನೀವು ತಿಂತೀರಾ ಈ ಥರ ಕೆಂಪು ಅಕ್ಕಿನ? ನಮ್ಮ ಮನೇಲಿ ಬೆಳಿತೀವಿ ಈ ಥರ ದಪ್ಪ ಅಕ್ಕಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ ಅಂತ ಹೇಳಿದೆ. ಸೊ ಅವರು ಅಡ್ಡಿಲ್ಲ ಅಂತ ಹೇಳಿದ್ರು. ಹೀಗೆ ಕಸ್ಟಮರ್ಸ್ನ ಕೇಳಿ ಕೇಳಿ ಮಾಡ್ತಾ ಇದ್ದೆ. ಒಂದು 3-4 ಜನ ಕಸ್ಟಮರ್ಸು ಓಕೆ ಮೇಡಮ್ ನಮಗೆ ವೈಟ್ ರೈಸ್ ಬೇಡ, ಈ ಥರ ರೈಸೇ ಕೊಡಿ ಪರವಾಗಿಲ್ಲ ಅಂದರು. ಇನ್ನು ಕೆಲವರು ಇಲ್ಲ ವೈಟ್ ರೈಸೇ ಅಭ್ಯಾಸ ಆಗಿದೆ ನಮಗೆ, ಸೊ ಅದೇ ಕೊಡಿ ಅಂತ ಹೇಳಿದ್ರು. ಯೂಶ್ವಲಿ ಅವ್ರು ಯಾವ ಥರ ಡಿಮ್ಯಾಂಡ್ ಮಾಡ್ತಾರೋ ಆ ಥರ. ಸೊ ನಮಗೆ ನಮಗೂ ನಾವು ಸ್ವಲ್ಪ ಈ ಥರ ಊರಕ್ಕಿನೇ ಊಟ ಮಾಡೋದು. ನಾವು ವೈಟ್ ರೈಸ್ ತುಂಬ ಕಡಿಮೆ, ರೈಸ್ ಬಾತು ಆ ಥರ ಮಾತ್ರ ನಾವು ಯೂಸ್ ಮಾಡೋದು. ಸೊ ಅದಕ್ಕೆ ನಾವು ಈ ಥರ ಕೆಂಪು ಅಕ್ಕಿನ ಯಾರ್ಯಾರು ಕೇಳ್ತಾರೆ ಅವ್ರಿಗೆ, ಮತ್ತು ವೈಟ್ ರೈಸ್ ಯಾರಿಗೆ ಕೇಳ್ತಾರೋ ಅವ್ರಿಗೆ ಸಪ್ರೇಟಾಗಿ ಮಾಡಿ ಕೊಡ್ತೀನಿ ನಾನು. ಯಾಕಂದರೆ ನಾವು ಕೆಂಪು ಅಕ್ಕಿನೇ ತಿನ್ನೋದ್ರಿಂದ ಸೊ ಕ್ವಾಂಟಿಟಿಲಿ ಸ್ವಲ್ಪ ಎರಡು ಕರೆಕ್ಟಾಗಿ ಮಾಡ್ತಾ ಇರ್ತೀನಿ ಬ್ಯಾಲೆನ್ಸ್ಡಾಗಿ. ಇದನ್ನು ಚೆನ್ನಾಗಿ ತೊಳೆದು ನಾನು ಈ ನೀರನ್ನು ವೇಸ್ಟ್ ಮಾಡಲ್ಲ. ಈ ಅಕ್ಕಿ ತೊಳೆದಿದ್ದ ನೀರನ್ನ ಮತ್ತು ಬೇಳೆ ತೊಳೆದಿದ್ದ ನೀರನ್ನೆಲ್ಲ ಒಂದು ಲೋಟಕ್ಕೆ ಹಾಕಿ ಇಟ್ಕೊತೀನಿ. ಏನಕ್ಕಂದರೆ ನಿಮಗೆ ನೆಕ್ಸ್ಟಲ್ಲಿ ಹೇಳ್ತೀನಿ ಯಾಕೆ ಅಂತ, ನೋಡಿ ನೀವು ವಿಡಿಯೋನ. ಯಾಕಂದರೆ ಇದನ್ನು ನೀವು ಏನೇನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತಲೂ ಹೇಳ್ತೀನಿ. ತುಂಬಾ ಒಳ್ಳೆಯದು ಈ ನೀರು, ಇದರಿಂದ ತುಂಬಾ ಬೆನಿಫಿಟ್ ಇದೆ. ನೋಡಿ ನಾನು ಇವಾಗ ರೈಸ್ಗೆ ಇಟ್ಕೊತಾ ಇದ್ದೀನಿ ಕೆಂಪಕ್ಕಿ ಅನ್ನನ. ವೈಟ್ ರೈಸ್ ಆಲ್ರೆಡಿ ಇಟ್ಕೊಂಡು ಆಗೋಗಿತ್ತು, ಸೊ ಅದಕ್ಕೆ ಇಟ್ಕೊಂಡು ಇವಾಗ ನಾನು ಆಚೆ ಕಡೆ ನಾನು ಸ್ವಲ್ಪ ಗಿಡ ಹಾಕ್ಕೊಂಡಿದ್ನಲ್ವಾ, ಈ ಅಕ್ಕಿ ತೊಳೆದಿರೋ ನೀರನ್ನ ನೋಡಿ ನಾನು ತುಳಸಿ ಗಿಡಕ್ಕಾಗಿರ್ಬೋದು ಅಥವಾ ನನ್ನ ಇಲ್ಲಿ ನೋಡಿ ವಿಳ್ಯದೆಲೆ ಗಿಡ ಹಾಕ್ಕೊಂಡಿದ್ದೀನಿ ಒಂದು ಪಾಟಲ್ಲಿ, ದೊಡ್ಡ ಪಾಟಲ್ಲಿ, ಅದಕ್ಕೂ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಹಸಿರಾಗಿರ್ಬೇಕು ಅಂದರೆ ಬೇಳೆಗಳು ತೊಳೆದಿರೋ ನೀರನ್ನ, ಕಾಳುಗಳು ತೊಳೆದಿರೋ ನೀರನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇದೆ. ನನಗೆ ತುಂಬ ಖುಷಿ ಆಗುತ್ತೆ. ಒಂದು 4-5 ಇಯರ್ಸ್ ಆಯಿತು, ಸ್ವಲ್ಪನೂ ನನ್ನ ಗಿಡಗಳು ಹಾಳಾಗಿಲ್ಲ. ಆ ಥರ ಇದೆ ನೋಡಿ. ವಿಳ್ಯದೆಲೆ ಬಳ್ಳಿ ನಾನು ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ಹಾಗೆ ತುಳಸಿ ಗಿಡ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಹಸಿರಾಗಿರುತ್ತೆ, ಹೂ ಕೂಡ ತುಂಬಾ ಕೊಡುತ್ತೆ. ತುಂಬ ಖುಷಿ ಆಗುತ್ತೆ ನನಗೂ ಕೂಡ. ನೋಡಿ ಎಷ್ಟು ಚೆನ್ನಾಗಿದೆ ದಾಸವಾಳ. ಇದೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ನನಗಂತೂ ಖುಷಿ ಆಗ್ತಿರುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ. ಹಾಗೆ ನೋಡಿ ನಾನು ಆರ್ಡರ್ಸ್ ಇತ್ತಲ್ವ 5 ಮೆಂಬರ್ಸ್ಗೆ ಮಧ್ಯಾಹ್ನ ಲಂಚ್ಗೆ, ಸೊ ಅದನ್ನೇ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ರಾಗಿ ರೊಟ್ಟಿನ ಯೂಶ್ವಲಿ ರಾಗಿ ಮುದ್ದೆ ಇಲ್ಲ ಚಪಾತಿ ಆ ಥರ ಕೊಡ್ತಾ ಇರ್ತೀನಿ. ಕೆಲವರು ಡಿಪೆಂಡ್ಸ್, ಚಪಾತಿ ಕೇಳೋರು ಚಪಾತಿ ಕೇಳ್ತಾರೆ, ಇಲ್ಲ ರಾಗಿ ಮುದ್ದೆ ಕೇಳೋರು ರಾಗಿ ಮುದ್ದೆ ಕೇಳ್ತಾರೆ. ಅಂದರೆ ಹೆಚ್ಚಾಗಿ ನನ್ನ ಕಸ್ಟಮರ್ಸ್ ಇರೋರು ಹೆಚ್ಚಾಗಿ ರಾಗಿ ಮುದ್ದೆ ತಿನ್ನೋರು. ಸೊ ಅದಕ್ಕೆ ಡೈಲಿ ನಾನು ರಾಗಿ ಮುದ್ದೆ ಕೊಡ್ತಾ ಇದ್ದೆ. ಸ್ವಲ್ಪ ಚೇಂಜಸ್ ಇರಲಿ ಅಂತ ನಾನು ರಾಗಿದು ಈ ಥರ ರೊಟ್ಟಿ ಮಾಡಿ ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಪ್ಲೇನ್ ರೊಟ್ಟಿಗೆ ಒಂದು ಒಳ್ಳೆ ಪಲ್ಯ ಮಾಡಿದ್ರೆ, ಹೀರೆಕಾಯಿ ಪಲ್ಯ ಅಥವಾ ಸೋರೆಕಾಯಿ ಪಲ್ಯ ಈ ಥರ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಾಗುತ್ತೆ. ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಥರ ಪಲ್ಯಗಳು ಮಾಡಿ ಕೊಟ್ಟಾಗ. ಈ ರೊಟ್ಟಿ ನೋಡಿ ನಮ್ಮ ಈ ಥರ ಮಾಡ್ತೀನಿ ರೊಟ್ಟಿನ. ಪ್ಲೇನ್ ಹಿಟ್ಟಲ್ಲಿ ಈ ಮುದ್ದೆ ಥರ ಹಿಟ್ಟುಗೂಡಿಸ್ಕೊಂಡು ಅದನ್ನು ನಾನು ಈ ಥರ ಮಾಡೋವಂಥದ್ದು. ನಾವು ಹೇಗೆ ಮಲೆನಾಡು ಕಡೆ ಅಕ್ಕಿ ರೊಟ್ಟಿ ಮಾಡ್ತೀವಿ ಸೊ ಅದೇ ಥರನೇ, ಬಟ್ ರೈಸ್ ಹಾಕ್ತಾನೆ ಮಾಡೋವಂಥದ್ದು. ಇದು ವಿತೌಟ್ ರೈಸಲ್ಲಿ ಮಾಡೋವಂಥದ್ದು, ಹಿಟ್ಟು ಹಾಕಿ ಮಾತ್ರ. ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ಡಯೆಟ್ ಮಾಡೋರಂತಲ್ಲ, ಪ್ರತಿಯೊಬ್ಬರು ಇದನ್ನ ತಿನ್ಬೋದು, ಹೆಲ್ದಿಯಾಗಿ ಕೂಡ ಇರುತ್ತೆ. ನಾನು ಆದಷ್ಟು ಹೇಳಿದ್ನಲ್ವಾ, ಮನೆ ಊಟ ಅಂದರೆ ನಾವು ನಮ್ಮ ಮನೇಲಿ ಯಾವ ಥರ ತಿಂತೀನಿ ಅದೇ ಥರ ನಾನು ಹೊರಗಡೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ ರಾಗಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಊರ ಕಡೆ ಈ ಖಾನಾವಳಿ ಅಂತ ಇರುತ್ತೆ, ಅಂದರೆ ಈ ಮೆಸ್ಗಳಲ್ಲೆಲ್ಲ ಈ ಥರ ರೊಟ್ಟಿಗಳೆಲ್ಲ ಮಾಡಿ ಕೊಡ್ತಾ ಇದ್ರು. ನನಗೆ ತುಂಬ ಇಷ್ಟ ಆಗೋದು, ತುಂಬ ಇಷ್ಟ ನನಗೆ. ನಮ್ಮೂರಲ್ಲಿ ಈ ಥರ ಖಾನಾವಳಿಗಳಲ್ಲೆಲ್ಲ ಈ ಥರ ರೊಟ್ಟಿ ಮಾಡಿ ಒಳ್ಳೊಳ್ಳೆ ಪಲ್ಯಗಳು ಚಟ್ನಿಗಳೆಲ್ಲ ಮಾಡಿ ಕೊಡ್ತಾ ಇದ್ರು. ಸೊ ಅದನ್ನ ನೋಡಿ ನಾನು ಆ ಥರ ಮಾಡ್ಬೋದು ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ.
ಈ ತರ ಇದ್ದಾಗ ಹೆಲ್ದಿಯಾಗಿ ಕೂಡ ಇರುತ್ತೆ ನಿಮ್ಗೆ. ಆದಷ್ಟು ಜನರಿಗೆ ಈ ತರ ಒಂದ್ ಒಳ್ಳೆ ಮೆಸೇಜ್ನ ಕೊಡ್ಬೇಕು ಅಂತ, ಆದಷ್ಟು ಹೆಲ್ದಿಯಾಗಿ ತಿನ್ನಿ ಅಂತ. ಸುಮ್ನೆ ಅಂದ್ರೆ ರೈಸ್ ಅಂತ ಹೇಳಿ ಬರೀ ರೈಸನ್ನೇ ತಿನ್ನೋದಲ್ಲ, ಸ್ವಲ್ಪ ಈ ತರ ರಾಗಿ, ಜೋಳ ಈ ತರ ಎಲ್ಲ ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿ ಇಟ್ಕೋಬಹುದಲ್ವಾ. ನೋಡಿ, ರಾಗಿ ರೊಟ್ಟಿ ರೆಡಿ ಆಗಿದೆ ಕಸ್ಟಮರ್ಸ್ಗೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ರಾಗಿ ರೊಟ್ಟಿ ಜೊತೆಗೆ ಒಂದು ಒಳ್ಳೆ ಪಲ್ಯ, ಚಟ್ನಿ ಎಲ್ಲ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಲಂಚ್ ಕೂಡ ಮುಗಿಸ್ಕೊಂಡು ಈವ್ನಿಂಗು ಒಂದು ಆರ್ಡರ್ ಇತ್ತು, ಈರುಳ್ಳಿ ಬೆಳ್ಳುಳ್ಳಿ ಇಲ್ದೇ ಇರೋಂಥದ್ದು ಮಾಡ್ಬೇಕು, ಪೂಜೆ ಇದೆ ಅಂತ. ಸೊ ಅದಕ್ಕೆ ಅವರು ಪುಳಿಯೋಗರೆ ಮತ್ತೆ ಉಪ್ಪಿಟ್ಟು ಮತ್ತೆ ಮೊಸರನ್ನ, ಬಜ್ಜಿ, ಕೇಸರಿ ಬಾತು ಹೇಳಿದ್ರು, ಅದನ್ನ ಕೂಡ ಮಾಡ್ಕೊಟ್ಟೆ. ಆಕ್ಚುಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿಲ್ಲ. ಕೇಸರಿ ಬಾತ್ಗೆ ನಾನು ಕಲರ್ ಪ್ರಿಫರ್ ಮಾಡಲ್ಲ, ಅವ್ರೇನಾದ್ರು ಬೇಕೇ ಬೇಕು ಅಂದ್ರೆ ಮಾತ್ರ ಹಾಕೊಡ್ತೀನಿ ಅಷ್ಟೇನೆ. ನನ್ನ ಕ್ಲೌಡ್ ಕಿಚನ್ ಅಲ್ಲಿ ಯಾವ್ದೇ ತರದ ಫುಡ್ ಕಲರ್ ನಾನು ಯೂಸ್ ಮಾಡಲ್ಲ. ಹಾಗೆ ಚಪಾತಿ ಮತ್ತೆ ಕ್ಯಾಪ್ಸಿಕಮ್ ಗ್ರೇವಿ ಮಾಡಿದ್ದೆ, ಹಾಗೆ ಜೋಳದ ರೊಟ್ಟಿ ಕೂಡ ಮಾಡಿದ್ದೆ ಡೈಲಿ ಕಸ್ಟಮರ್ಗೆ ಈವ್ನಿಂಗಿಗೆ. ಅದನ್ನು ಕೂಡ ಮಾಡಿ ಕಸ್ಟಮರ್ಸ್ಗೆ ಕೊಟ್ಟೆ. ಹಾಗೆ ನೋಡಿ, ಇದಿರೋದು RR ನಗರದಲ್ಲಿ. ನಿಮ್ಗೆ ಯಾವುದೇ ತರದ ಇನ್ಫಾರ್ಮೇಶನ್ ಬೇಕು ಕ್ಲೌಡ್ ಕಿಚನ್ದು ಅಂದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇನ್ಫಾರ್ಮೇಶನ್ ಕೂಡ ತಗೋಬಹುದು. ಹಾಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.